ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮೊದಲನೇ ಲೆಕ್ಚರ್ಗಳಿಗೆ ಸ್ವಾಗತ ಮತ್ತು ಇದು ಲೆಕ್ಚರ್ ನಂಬರ್ 23. ನಾವು ನಿರ್ದಿಷ್ಟವಾಗಿ ಇಂಪ್ರಾಪರ್ ಇಂಟಿಗ್ರಲ್ನಲ್ಲಿ ಇಂಟಿಗ್ರಲ್ ಕ್ಯಾಲ್ಕ್ಯುಲಸ್ ಬಗ್ಗೆ ಮಾತನಾಡುತ್ತಿದ್ದೇವೆ, ಆದ್ದರಿಂದ ಟೈಪ್ 1 ಇಂಟಿಗ್ರಲ್ನ ಕನ್ವರ್ಜೆನ್ಸ್ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಈಗ ನಾವು ಇನ್ನೂ ಒಂದು ಪರೀಕ್ಷೆಯನ್ನು ಹೊಂದಿದ್ದೇವೆ, ಅದನ್ನು ಹಿಂದಿನ ಲೆಕ್ಚರ್ನಲ್ಲಿ ಚರ್ಚಿಸಲಾಗಿಲ್ಲ. ಇದನ್ನು ಡೈರಿಚ್ಲೆಟ್ಸ್ ಟೆಸ್ಟ್ ಎಂದು ಕರೆಯಲಾಗುತ್ತದೆ ಮತ್ತು ಟೈಪ್ 1ರ ಇಂಪ್ರಾಪರ್ ಇಂಟಿಗ್ರಲ್ನ ಕನ್ವರ್ಜೆನ್ಸ್ ಅನ್ನು ಪರೀಕ್ಷಿಸಲು ಇದು ಮತ್ತೊಮ್ಮೆ ಬಹಳ ಮುಖ್ಯವಾದ ಪರೀಕ್ಷೆಯಾಗಿದೆ. ಇಲ್ಲಿ ಈ f ಮತ್ತು g ಎಂಬುದು a ನಿಂದ ಇನ್ಫಿನಿಟಿಗೆ ವ್ಯಾಖ್ಯಾನಿಸಲಾದ ಎರಡು ಫಂಕ್ಷನ್ಗಳಾಗಿದೆ ಎಂದು ನಾವು ಭಾವಿಸೋಣ ಮತ್ತು ಅವು ರಿಯಲ್ ವ್ಯಾಲ್ಯೂವನ್ನು ತೆಗೆದುಕೊಳ್ಳುತ್ತಿವೆ. ಮತ್ತು ಅವುಗಳು ಹೇಗಿವೆ ಎಂದರೆ ಪ್ರತಿ ಇಂಟರ್ವಲ್ನಲ್ಲಿ f ಅನ್ನು ಇಂಟಿಗ್ರೇಬಲ್ ಮಾಡಬಹುದಾಗಿದೆ. a b ಮತ್ತು b ಯಾವುದೇ ವ್ಯಾಲ್ಯೂವನ್ನು a ಗಿಂತ ಹೆಚ್ಚಿನ ವ್ಯಾಲ್ಯೂವನ್ನು ತೆಗೆದುಕೊಳ್ಳಬಹುದು, ಆದ್ದರಿಂದ ಈ f ಪ್ರತಿ ಇಂಟಿಗ್ರಲ್ನಲ್ಲಿ a ಯಿಂದ b ಗೆ ಇಂಟಿಗ್ರೇಬಲ್ ಮಾಡಬಹುದಾಗಿದೆ. ಮತ್ತು ಇನ್ನೊಂದು ಇಂಟಿಗ್ರಲ್ a ಎಂಬುದು ಈ f x ಆಗಿರಬೇಕು, ಇದು ಎರಡನೇ ಕಂಡೀಷನ್. ಈ ಇಂಟಿಗ್ರಲ್ ಯೂನಿಫಾರ್ಮ್ ಆಗಿ ಬೌಂಡೆಡ್ ಆಗಿದೆ, ಆದ್ದರಿಂದ ಇಂಟಿಗ್ರಲ್ ಎಂದರೆ ಈ b ಯಾವುದೇ ವ್ಯಾಲ್ಯೂವನ್ನು ತೆಗೆದುಕೊಳ್ಳಬಹುದು, ನಾವು b ನಲ್ಲಿ ನಿರ್ಬಂಧಿಸುತ್ತಿಲ್ಲ. ಇಲ್ಲಿ ಈ ಇಂಟಿಗ್ರಲ್ ಯೂನಿಫಾರ್ಮ್ ಆಗಿ ಬೌಂಡೆಡ್ ಆಗಿದೆ, ಆದ್ದರಿಂದ ಇಲ್ಲಿ ಅಸ್ತಿತ್ವದಲ್ಲಿರುವ ಸಂಖ್ಯೆ c ಆಗಿದ್ದು ಕಾನ್ಸ್ಟೆಂಟ್ c ಯು 0ಗಿಂತ ದೊಡ್ಡದಾಗಿದೆ ಎಂದರ್ಥ. ಈ ಇಂಟಿಗ್ರಲ್ನ ವ್ಯಾಲ್ಯೂವು ಈ ಇಂಟಿಗ್ರಲ್ನ ಅಬ್ಸೊಲ್ಯೂಟ್ ವ್ಯಾಲ್ಯೂವು a ಯಿಂದ b f x dx ಲೆಸ್ ದೆನ್ ಈಕ್ವಲ್ ಟು ಆ ಕಾನ್ಸ್ಟೆಂಟ್ ಆಗಿರುತ್ತದೆ ಮತ್ತು ಎಲ್ಲವಕ್ಕೆ b ಗ್ರೇಟರ್ ದೆನ್ a ಆಗಿರುತ್ತದೆ. ಸ್ವಾಭಾವಿಕವಾಗಿ b ನಾವು ಮಾತನಾಡುತ್ತಿರುವ ಕೆಲವು ಫೈನೈಟ್ ಸಂಖ್ಯೆಯಾಗಿದೆ. ಇಲ್ಲಿ ಯಾವುದೇ ವ್ಯಾಲ್ಯೂ b ಗೆ ಇದು a ಗಿಂತ ದೊಡ್ಡದಾಗಿದೆ. ಈ ಇಂಟಿಗ್ರಲ್ ಕಾನ್ಸ್ಟೆಂಟ್ c ಯಿಂದ ಬೌಂಡೆಡ್ ಆಗಿದ್ದರೆ ಈ c ಎಂಬುದು ಇಲ್ಲಿ b ಸಂಖ್ಯೆಗೆ ಡಿಪೆಂಡ್ ಆಗಿರುವುದಿಲ್ಲ. ಆ ಸಂದರ್ಭದಲ್ಲಿ ಇದನ್ನು ಯೂನಿಫಾರ್ಮ್ ಆಗಿ ಬೌಂಡೆಡ್ ಎಂದು ನಾವು ಕರೆಯುತ್ತೇವೆ, ಆದ್ದರಿಂದ ಈ ಬೌಂಡಿ b ಯಿಂದ ಇಂಡಿಪೆಂಡೆಂಟ್ ಆಗಿರುತ್ತದೆ. ನಂತರ ಈ ಇಂಟಿಗ್ರಲ್ ಯೂನಿಫಾರ್ಮ್ ಆಗಿದೆ, ಈ ಇಂಟಿಗ್ರಲ್ ಯೂನಿಫಾರ್ಮ್ ಆಗಿ ಬೌಂಡೆಡ್ ಆಗಿರುತ್ತದೆ ಎಂದು ನಾವು ಕರೆಯುತ್ತೇವೆ. f ನ ಎರಡು ಕಂಡೀಷನ್ಗಳು f ಇಂಟಿಗ್ರೇಬಲ್ ಆಗಿದೆ ಮತ್ತು ಇದು ಯೂನಿಫಾರ್ಮ್ ಆಗಿದೆ, ಇವುಗಳು ಈ ಇಂಟಿಗ್ರಲ್ಗಳು ಯೂನಿಫಾರ್ಮ್ ಆಗಿ ಬೌಂಡೆಡ್ ಆಗಿದೆ. ಮತ್ತು ಫಂಕ್ಷನ್ g ಮೋನೋಟೋನ್ ಮತ್ತು ಬೌಂಡೆಡ್ ಆಗಿದೆ, ಮತ್ತೆ g ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಅಥವಾ ಮೋನೋಟಾನಿಕಲಿ ಡಿಕ್ರೀಸಿಂಗ್ ಮತ್ತು ಬೌಂಡೆಡ್ ಆಗಿದೆ, ಆದ್ದರಿಂದ ಈ ಫಂಕ್ಷನ್ಗಳ ವ್ಯಾಲ್ಯೂಗಳು ಸಹ ಫೈನೈಟ್ ಬೌಂಡೆಡ್ ಆಗಿವೆ. ತದನಂತರ ನಾವು ಈ ಲಿಮಿಟ್ ಅನ್ನು ಹೊಂದಿದ್ದೇವೆ, x ಇನ್ಫಿನಿಟಿಗೆ ಸಮೀಪಿಸುತ್ತಿರುವಾಗ ಈ g x 0ಯಾಗಿದೆ, ಆದ್ದರಿಂದ ಇದು a g ಒಂದು ಮೋನೋಟಾನಿಕ್ ಫಂಕ್ಷನ್ ಆಗಿದೆ. x ಇನ್ಫಿನಿಟಿಗೆ ಸಮೀಪಿಸುತ್ತಿರುವಂತೆ ಇದು 0ಗೆ ಸಮೀಪಿಸುತ್ತಿದೆ, ಆದ್ದರಿಂದ ಅದು ಇನ್ನೊಂದು ಕಂಡೀಷನ್. ಮತ್ತು ಆ ಸಂದರ್ಭದಲ್ಲಿ ಈ ಇಂಪ್ರಾಪರ್ ಇಂಟಿಗ್ರಲ್ a ಯಿಂದ ಇನ್ಫಿನಿಟಿ f x g x dx, ಆದ್ದರಿಂದ ನಾವು ಈಗ ಇಲ್ಲಿ ಪ್ರಾಡಕ್ಟ್ ಅನ್ನು ಇಂಟಿಗ್ರೆಂಟ್ f x g x ನಲ್ಲಿ ಹೊಂದಿದ್ದೇವೆ. ಮತ್ತು ಇದು ಫಲಿತಾಂಶವನ್ನು ಕನ್ವರ್ಜ್ ಮಾಡುತ್ತದೆ. ಈ ಫಲಿತಾಂಶದ ಪ್ರೂಫ್ಗಳ ಮೂಲಕ ಹೋಗುವುದಿಲ್ಲ, ಆದ್ದರಿಂದ ಇಲ್ಲಿ ಮುಖ್ಯವಾದುದು ಈ ಇಂಟಿಗ್ರಲ್ ಯೂನಿಫಾರ್ಮ್ ಆಗಿ ಬೌಂಡೆಡ್ ಆಗಿದೆಯೇ ಎಂದು ಪರಿಶೀಲಿಸುವುದು ಮುಖ್ಯವಾಗಿದೆ. ಇದರ ಅರ್ಥ ನಾವು ಈ ಇಂಟಿಗ್ರಲ್ ಅನ್ನು ಕಂಪ್ಯೂಟ್ ಮಾಡಬೇಕು ಮತ್ತು ನಾವು ಆ ಇಂಟಿಗ್ರಲ್ ಅನ್ನು ಕೆಲವು ಕಾನ್ಸ್ಟೆಂಟ್ c ನಿಂದ ಬೌಂಡ್ ಮಾಡಬಹುದೇ ಎಂದು ನೋಡಬೇಕು. ಅದು ಇಲ್ಲಿ ಯಾವುದೇ ಫೈನೈಟ್ ಸಂಖ್ಯೆ b ಗಾಗಿ ಈ ಸಂಖ್ಯೆ b ಯಿಂದ ಇಂಡಿಪೆಂಡೆಂಟ್ ಆಗಿದೆ. ನಾವು ಅದನ್ನು ಹಾಗೆ ಮಾಡಬಹುದಾದರೆ ನಾವು ಯೂನಿಫಾರ್ಮ್ ಆಗಿ ಬೌಂಡ್ ಆಗಿರುವ ಈ ಕಂಡೀಷನ್ ಅನ್ನು ಹೊಂದುತ್ತೇವೆ. ಮತ್ತು ನಂತರ ಎರಡನೆಯದು g ಎಂಬುದು ಮೋನೋಟೋನ್ ಮತ್ತು ಆದ್ದರಿಂದ ಮೋನೋಟಾನಿಕಲಿ g ಇನ್ಫಿನಿಟಿಗೆ ಸಮೀಪಿಸುತ್ತಿರುವಂತೆ ಅದು 0ಗೆ ಹೋಗುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಈ ಎರಡು ಮುಖ್ಯ ಕಂಡೀಷನ್ಗಳು ಮತ್ತು ಆ ಕಂಡೀಷನ್ಗಳು ಈ ಇಂಟಿಗ್ರಲ್ ಪ್ರಾಡಕ್ಟ್ ಅನ್ನು ಹೊಂದಿದ್ದೇವೆ, ಇಲ್ಲಿ ಕನ್ವರ್ಜ್ ಆಗುತ್ತದೆ. ಇದು ಬಹಳ ಉಪಯುಕ್ತ ಇಂಟಿಗ್ರಲ್ ಆಗಿದೆ, ಏಕೆಂದರೆ ನಮಗೆ ಅವುಗಳಲ್ಲಿ ಯಾವುದಾದರೊಂದು ತಿಳಿದಿದ್ದರೆ, ಉದಾಹರಣೆಗೆ ಇಲ್ಲಿ g ಬೌಂಡೆಡ್ ಆಗಿದೆ ಮತ್ತು ಒಂದು ಮೋನೋಟೋನ್ ಇಲ್ಲಿ 0ಗೆ ಹೋಗುತ್ತದೆ. ತದನಂತರ ಈ ಇಂಟಿಗ್ರಲ್ ಓವರ್ f ಕನ್ವರ್ಜಸ್ ಈ ಕಂಡೀಷನ್ಗಳು ತೃಪ್ತಿ ಹೊಂದಿದ್ದರೆ ಈ ಪ್ರಾಡಕ್ಟ್ ಬಗ್ಗೆ, ಅಂದರೆ ಈ ಇಂಟಿಗ್ರಲ್ ಏನಾಗುತ್ತದೆ ಮತ್ತು ಅದು ಕನ್ವರ್ಜ್ ಆಗುತ್ತದೆಯೇ ಎಂದು ಸಹ ನಾವು ತೀರ್ಮಾನಿಸಬಹುದು. ಇಲ್ಲಿ ಈ ಉದಾಹರಣೆಯನ್ನು ನೋಡೋಣ, ಅಲ್ಲಿ ನಾವು ಈ ಫಲಿತಾಂಶವನ್ನು ಅಂತಹ ಇಂಟಿಗ್ರಲ್ 1 ರಿಂದ ಇನ್ಫಿನಿಟಿ sin x ಓವರ್ x ಪವರ್ p ಎಂಬುದು p ಗ್ರೇಟರ್ ದೆನ್ ಈಕ್ವಲ್ ಟು 0ಗೆ ಕನ್ವರ್ಜೆಂಟ್ ಆಗಿದೆ ಎಂಬುದನ್ನು ಸಾಬೀತುಪಡಿಸಲು ಸುಲಭವಾಗಿ ಬಳಸಿಕೊಳ್ಳಬಹುದು, ಆದ್ದರಿಂದ p ಗ್ರೇಟರ್ ದೆನ್ 0ಗೆ ಈ ಇಂಟಿಗ್ರಲ್ 1 ರಿಂದ ಇನ್ಫಿನಿಟಿ sin x ಓವರ್ x ಪವರ್ p ಕನ್ವರ್ಜೆಂಟ್ ಆಗಿದೆ. ಇದನ್ನು ಈ ಡಿರಿಚ್ಲೆಟ್ ಟೆಸ್ಟ್ ಸಹಾಯದಿಂದ ನಾವು ತೋರಿಸುತ್ತೇವೆ. ಈ ಸಂದರ್ಭದಲ್ಲಿ ನಾವು f x is equal to sin x ತೆಗೆದುಕೊಳ್ಳುತ್ತೇವೆ, ಆದ್ದರಿಂದ ನಾವು ಇಲ್ಲಿ ಈ ಫಂಕ್ಷನ್ f x ಅನ್ನು sin x ಆಗಿ ಹೊಂದಿದ್ದೇವೆ. ಮತ್ತು ಇನ್ನೊಂದು g x ನಾವು 1 ಓವರ್ x ಪವರ್ p ಅನ್ನು ತೆಗೆದುಕೊಳ್ಳುತ್ತೇವೆ. ಇದು ಈಗ ಹೇಗೆ ಉಪಯುಕ್ತವಾಗಿದೆ ಏಕೆಂದರೆ ನಮಗೆ ತಿಳಿದಿದೆ ಈ p ಪಾಸಿಟಿವ್ಗಾಗಿ x ಇನ್ಫಿನಿಟಿಗೆ ಸಮೀಪಿಸುತ್ತಿದ್ದಂತೆ g ಎಂಬುದು ಇದು ಮೋನೋಟಾನಿಕಲಿ 0ಗೆ ಇಳಿಕೆಯಾಗುತ್ತಿದೆ. ಮತ್ತು ಈ ಇಂಟಿಗ್ರಲ್ sin x ಇದನ್ನು ನಾವು ಸುಲಭವಾಗಿ ಈ sin x dx ಎಂದು ತೋರಿಸಬಹುದಾಗಿದೆ.
ಈ ಇಂಟಿಗ್ರಲ್ ಮೈನಸ್ ಈ ಕಾಸ್ x ಆಗಿರುತ್ತದೆ ಮತ್ತು ನಂತರ ನಾವು ಈ ಲಿಮಿಟ್ ಅನ್ನು a ಯಿಂದ b ಗೆ ಹೊಂದಿದ್ದೇವೆ. ಇದು ಈ ಕಾಸ್ 1 ಮೈನಸ್ ಕಾಸ್ b ಈ ಇಂಟಿಗ್ರಲ್ ವ್ಯಾಲ್ಯೂ ಆಗಿರುತ್ತದೆ. ತದನಂತರ ಇದರ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ನಾವು ಪರಿಗಣಿಸಬೇಕು. ಈ ಕಾಸ್ ಯಾವಾಗಲೂ 1 ರಿಂದ ಬೌಂಡೆಡ್ ಆಗಿರುತ್ತದೆ ಮತ್ತು ನಾವು ಈ ಇನೀಕ್ವಾಲಿಟಿಯನ್ನು ಇಲ್ಲಿ ಬಳಸಬಹುದು. ಇದು ಲೆಸ್ ದೆನ್ ಎ ಕಾಸ್ 1 ಪ್ಲಸ್ ಕಾಸ್ b ಮತ್ತು ಆ ಸಂದರ್ಭದಲ್ಲಿ ಇದು 2 ರಿಂದ ಬೌಂಡೆಡ್ ಆಗಿರುತ್ತದೆ. ಇಲ್ಲಿ ಈ ಇಂಟಿಗ್ರಲ್ ನಾವು ತೆಗೆದುಕೊಳ್ಳುವ b ಯ ಯಾವುದೇ ವ್ಯಾಲ್ಯೂಗೆ 2 ರಿಂದ ಬೌಂಡೆಡ್ ಆಗಿದೆ ಎಂದು ನಾವು ಸುಲಭವಾಗಿ ಇಲ್ಲಿ ತೋರಿಸಬಹುದು. ಇದು 1ಕ್ಕಿಂತ ಹೆಚ್ಚಿದೆ, ಇನ್ಫಿನಿಟಿಗಿಂತ ಕಡಿಮೆ ಇದೆ. ಇಲ್ಲಿ ಒಂದು ಯೂನಿಫಾರ್ಮ್ ಬೌಂಡ್ ಇದೆ ಎಂದು ನಾವು ನೋಡಿದ್ದೇವೆ, ಆದ್ದರಿಂದ ನಾವು ತೆಗೆದುಕೊಳ್ಳುವ b ನ ಯಾವುದೇ ವ್ಯಾಲ್ಯೂಗಳು ಇದರಲ್ಲಿ ಈ ಇಂಟಿಗ್ರಲ್ನ ವ್ಯಾಲ್ಯೂವು 2 ರಿಂದ ಬೌಂಡೆಡ್ ಆಗುತ್ತವೆ. ಮತ್ತು ಈಗ ಈ ಇಂಟಿಗ್ರಲ್ನ ಯೂನಿಫಾರ್ಮ್ ಬೌಂಡೆಡ್ನೆಸ್ಗಾಗಿ ನಾವು ಬಯಸುತ್ತೇವೆ ಇನ್ನೊಂದು ಫಂಕ್ಷನ್ g. ಇದು ಮೊನೊಟಾನಿಕಲಿ ಡಿಕ್ರೀಸಿಂಗ್ ಫಂಕ್ಷನ್ ಆಗಿದ್ದು ಸ್ವಾಭಾವಿಕವಾಗಿ p ಪಾಸಿಟಿವ್ ಆಗಿರುವ ಯಾವುದೇ ವ್ಯಾಲ್ಯೂಗೆ x ಟೆಂಡ್ಸ್ ಟು ಇನ್ಫಿನಿಟಿ ಆಗಿರುವುದರಿಂದ ಇದು ಟೆಂಡ್ಸ್ ಟು 0 ಆಗಿರುತ್ತದೆ. ಈಗ ಡಿರಿಕ್ಲೆಟ್ಸ್ ಟೆಸ್ಟ್ ಅನ್ನು ಬಳಸುವುದರಿಂದ ಆದ್ದರಿಂದ ನಾವು ಈ ಪ್ರಾಡಕ್ಟ್ನ ಇಂಟಿಗ್ರಲ್ ಆದ sin x ಮತ್ತು 1 ಓವರ್ x ಪವರ್ p ಪ್ರಾಡಕ್ಟ್ನೊಂದಿಗೆ ಈ ಪ್ರಾಡಕ್ಟ್ ಬಗ್ಗೆ ಮಾತನಾಡಬಹುದು, ಅಂದರೆ ಈ ಇಂಟಿಗ್ರಲ್ sin ಓವರ್ x ಪವರ್ p dx. 1 ರಿಂದ ಇನ್ಫಿನಿಟಿಗೆ ಇದು p ಗ್ರೇಟರ್ ದೆನ್ 0 ಯ ಯಾವುದೇ ವ್ಯಾಲ್ಯೂಗಾಗಿ ಕನ್ವರ್ಜ್ ಆಗುತ್ತದೆ. ಆದ್ದರಿಂದ ಈ ಡಿರಿಕ್ಲೆಟ್ಸ್ ಟೆಸ್ಟ್ ಈಗ ತುಂಬಾ ಉಪಯುಕ್ತವಾಗಿದೆ. ನಾವು ಮತ್ತೆ 2 ಫಂಕ್ಷನ್ ಅನುಪಾತವೆಂದು ಪರಿಗಣಿಸಿದ್ದೇವೆ, ಆದ್ದರಿಂದ ಒಂದು fx ಮತ್ತು ಇನ್ನೊಂದು gx ಆಗಿದೆ. ಮತ್ತು ಈ ಫಂಕ್ಷನ್ fx ಈ ಯೂನಿಫಾರ್ಮ್ ಇಂಟಿಗ್ರಬಿಲಿಟಿ ಮೇಲೆ ಈ ಉತ್ತಮ ಪ್ರಾಪರ್ಟಿಯನ್ನು ಹೊಂದಿದೆ. ಮತ್ತು ಎರಡನೆಯದು 0ಗೆ ಮೊನೊಟಾನಿಕಲಿ ಡಿಕ್ರೀಸ್ ಆಗುತ್ತಿದೆ. ಆದ್ದರಿಂದ ಇದು ಕನ್ವರ್ಜ್ ಆಗುವ ಡಿರಿಕ್ಲೆಟ್ ಟೆಸ್ಟ್ನಿಂದ ನಾವು ತೀರ್ಮಾನಿಸಬಹುದು. ಇದೇ ರೀತಿಯ ಇನ್ನೊಂದನ್ನು ನಾವು ಈ 0 ಯಿಂದ ಇನ್ಫಿನಿಟಿ sin x ಓವರ್ x e ಪವರ್ ಮೈನಸ್ x ಈ ಇಂಟಿಗ್ರಲ್ ಕನ್ವರ್ಜೆನ್ಸ್ ಅನ್ನು ನಾವು ಇಲ್ಲಿ ಪರೀಕ್ಷಿಸಬಹುದು. ಇದರ ಯಾವುದೇ a ಪಾಸಿಟಿವ್ ಆಗಿರುವ ವ್ಯಾಲ್ಯೂಗೆ ನಾವು ಏನು ಮಾಡುತ್ತೇವೆಂದರೆ ನಾವು ಇದನ್ನು ಮತ್ತೊಮ್ಮೆ ಸುಲಭವಾಗಿ ಸಾಬೀತುಪಡಿಸಬಹುದು. ಆದ್ದರಿಂದ ಇದು e ಪವರ್ ಮೈನಸ್ x ಕಾಸ್ x. ವೇಟ್ ಮಾಡಿ, ಇದು ಮೊದಲನೇ ಪ್ರಾಬ್ಲಮ್. e ಪವರ್ sin x ಓವರ್ x e ಪವರ್ ಮೈನಸ್ x ನಾವು ಇದಕ್ಕಿಂತ ಮುಂಚೆಯೇ ಈಗಾಗಲೇ ಮಾಡಿದ್ದೇವೆ. sin x ಓವರ್ x ಪವರ್ p ಯಾವಾಗ 1 ಇನ್ಫಿನಿಟಿಗೆ ಮತ್ತು ಈಗ ನಾವು sin x ಓವರ್ x ಮಲ್ಟಿಪ್ಲೈಡ್ ಬೈ e ಪವರ್ ಮೈನಸ್ x ಇದರೊಂದಿಗೆ ಮಾಡುತ್ತೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮತ್ತೆ ಈ ಐಡಿಯಾವನ್ನು ಬಳಸುತ್ತೇವೆ, ಏನೆಂದರೆ ನಾವು ಸುಲಭವಾಗಿ 0 ಯಿಂದ 1 ಅನ್ನು ಬ್ರೇಕ್ ಮಾಡಬಹುದು. ತದನಂತರ ನಮಗೆ sin x ಓವರ್ x e ಪವರ್ ಮೈನಸ್ x dx ಅನ್ನು ನಾವು ಹೊಂದಿದ್ದೇವೆ. ಪ್ಲಸ್ ಇದು 1 ರಿಂದ ಇನ್ಫಿನಿಟಿ ಮತ್ತು sin x ಓವರ್ x ಮತ್ತು e ಪವರ್ ಮೈನಸ್ x dx ಈ ಫಂಕ್ಷನ್ ಅನ್ನು ನಾವು ಹೊಂದಿದ್ದೇವೆ. ಹಾಗಾಗಿ ಫಸ್ಟ್ ಇಂಟಿಗ್ರಲ್ ಒಂದು ಪ್ರಾಪರ್ ಇಂಟಿಗ್ರಲ್ ಆಗಿದೆ. ಕಾರಣ ಸ್ಪಷ್ಟವಾಗಿದೆ, ಏಕೆಂದರೆ sin x ಓವರ್ x ಎಂಬುದು x ಇನ್ಫಿನಿಟಿಗೆ ಸಮೀಪಿಸುತ್ತಿದ್ದಂತೆ ವ್ಯಾಲ್ಯೂ 1 ಅನ್ನು ಹೊಂದುತ್ತದೆ ಮತ್ತು ಇದು 1 ಆಗಿದೆ. ಆದ್ದರಿಂದ x 0ಗೆ ಸಮೀಪಿಸುತ್ತಿದ್ದಾಗ ಇಂಟಿಗ್ರೆಂಟ್ನ ಲಿಮಿಟ್ ಎಕ್ಸಿಸ್ಟ್ ಆಗುತ್ತದೆ ಮತ್ತು ಬೇರೆ ಯಾವುದೇ ಪಾಯಿಂಟ್ ಅಲ್ಲಿ ಯಾವುದೇ ಸಿಂಗ್ಯುಲಾರಿಟಿ ಇಲ್ಲ, ಅನ್ಬೌಂಡೆಡ್ನೆಸ್ ಇಲ್ಲ. ಆದ್ದರಿಂದ ಮೊದಲನೆಯದು ಪ್ರಾಪರ್ ಇಂಟಿಗ್ರಲ್ ಆಗಿದೆ. ಈಗ ಎರಡನೆಯದು ಈ x ಟೆಂಡ್ಸ್ ಟು ಇನ್ಫಿನಿಟಿ ಆಗಿರುವ ಕಾರಣದಿಂದಾಗಿ ನಾವು ಇಲ್ಲಿಂದ ಯಾವ ರೀತಿಯ ಫಲಿತಾಂಶವನ್ನು ಪಡೆಯುತ್ತೇವೆ ಎಂಬುದನ್ನು ಪರೀಕ್ಷಿಸಬೇಕು. ಈಗ ನಾವು ಈ ಇಂಟಿಗ್ರಲ್ ಅನ್ನು ಇಲ್ಲಿ a ಇಂದ b ಗೆ ತೆಗೆದುಕೊಳ್ಳುತ್ತೇವೆ. ಗಮನಿಸಿ, ಇಂಟಿಗ್ರಲ್ 1 ಮತ್ತು ನಂತರ 1ಕ್ಕಿಂತ ಮೇಲೆ ನಾವು b ಎಂಬುದು sin x ಓವರ್ x dx ಎಂದು ತೆಗೆದುಕೊಳ್ಳಬಹುದು. ಆದ್ದರಿಂದ ನಾವು ಈ ಇಂಟಿಗ್ರಲ್ ಅನ್ನು sin x ಓವರ್ x dx ಈ x 1 ರಿಂದ b ಯ ಯಾವುದೇ ಸಂಖ್ಯೆಗೆ ಹೋಗುವುದನ್ನು ಇಲ್ಲಿ ತೆಗೆದುಕೊಂಡರೆ ಇಲ್ಲಿ ನಾವು x ಅನ್ನು ಬದಲಾಯಿಸಬಹುದು, ಏಕೆಂದರೆ ಇದು ಮಿನಿಮಮ್ ವ್ಯಾಲ್ಯೂ ಆಗಿದೆ. ನೀವು ಇದನ್ನು ಬದಲಾಯಿಸಿದರೆ ಇಂಟಿಗ್ರಲ್ ದೊಡ್ಡದಾಗಿರುತ್ತದೆ. ನಾವು 1 ರಿಂದ b ಅನ್ನು ಹೊಂದಿದ್ದೇವೆ ಮತ್ತು ಈ x ಅನ್ನು 1 ರಿಂದ ಬದಲಾಯಿಸುತ್ತೇವೆ. ಅತ್ಯಂತ ಕಡಿಮೆ ಸಂಭವನೀಯ ವ್ಯಾಲ್ಯೂ ಇದರಿಂದ ಇಂಟಿಗ್ರಲ್ ದೊಡ್ಡದಾಗಿದೆ, ಆದ್ದರಿಂದ ನಾವು ಈ ಇಂಟಿಗ್ರಲ್ ಅನ್ನು sin x dx ಇದಕ್ಕಿಂತ ದೊಡ್ಡದಾಗಿ ಪಡೆಯುತ್ತೇವೆ. ಮತ್ತು ಇದು ನಮಗೆ ತಿಳಿದಿದೆ, ನಾವು ಇದನ್ನು ಮೈನಸ್ ಕಾಸ್ x ಮತ್ತು ನಂತರ 1 ರಿಂದ b ನೊಂದಿಗೆ ಇಂಟಿಗ್ರೇಟ್ ಮಾಡಬಹುದು. ಆದ್ದರಿಂದ ಈ ವ್ಯಾಲ್ಯೂವು ಕಾಸ್ 1 ಮತ್ತು ಮೈನಸ್ ಕಾಸ್ b ಆಗಿರುತ್ತದೆ ಮತ್ತು ನಾವು ಅಲ್ಲಿ ಆ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಈ ಫಂಕ್ಷನ್ಗಳ ಈ ಅಬ್ಸೊಲ್ಯೂಟ್ ವ್ಯಾಲ್ಯೂವು ಹೀಗಿರುತ್ತದೆ. ಮತ್ತೊಮ್ಮೆ ಇಲ್ಲಿ ಅಬ್ಸೊಲ್ಯೂಟ್
ವ್ಯಾಲ್ಯೂವು 2ರಿಂದ ಬೌಂಡೆಡ್ ಆಗಿರುತ್ತದೆ ಆದ್ದರಿಂದ ನಾವು ಹೀಗೆ ಸಾಬೀತುಪಡಿಸಬಹುದು ಇಲ್ಲಿ ಈ ಇಂಟಿಗ್ರಲ್ sin x ಓವರ್ x ಎಂಬುದು sin x ಓವರ್ x 1ರಿಂದ bಗೆ b 1 ಯಾವುದೇ ಫೈನೈಟ್ ವ್ಯಾಲ್ಯೂಗೆ ಇದು ಯೂನಿಫಾರ್ಮ್ ಆಗಿ ಬೌಂಡೆಡ್ ಆಗಿದೆ ಮತ್ತು ಈ ವ್ಯಾಲ್ಯೂವು 2 ಆಗಿರುತ್ತದೆ ಆದ್ದರಿಂದ ಇದು ಯೂನಿಫಾರ್ಮ್ ಆಗಿ ಅಂದರೆ ಈ ಇಂಟಿಗ್ರಲ್ ಯೂನಿಫಾರ್ಮ್ ಆಗಿ 2ರಿಂದ ಬೌಂಡೆಡ್ ಆಗಿರುತ್ತದೆ ಮತ್ತು ಈ ಎಕ್ಸ್ಪೋನೆಂಶಿಯಲ್ x ಫಂಕ್ಷನ್ ಆದ್ದರಿಂದ ಎಕ್ಸ್ಪೋನೆಂಶಿಯಲ್ x ಫಂಕ್ಷನ್ ಎಂಬುದು ಮೊನೊಟೋನ್ ಆಗಿದ್ದು ಇದು 0ಗೆ ಸಮೀಪಿಸುತ್ತದೆ x ಇನ್ಫಿನಿಟಿಗೆ ಸಮೀಪಿಸುತ್ತಿರುವಂತೆ ಲಿಮಿಟ್ ಅನ್ನು ತೆಗೆದುಕೊಂಡರೆ ಈ ಪವರ್ x ಅದು 0ಗೆ ಸಮೀಪಿಸುತ್ತದೆ ಆದ್ದರಿಂದ ನಾವು ಆ ಪ್ರಾಪರ್ಟಿಯನ್ನು ಸಹ ಪೂರೈಸುತ್ತೇವೆ ನಂತರ ನಾವು ಅಲ್ಲಿ ಈ ಡಿರಿಕ್ಲೆಟ್ ಟೆಸ್ಟ್ ಅನ್ನು ಬಳಸಬಹುದು ಏಕೆಂದರೆ sin x ಓವರ್ x ನೊಂದಿಗೆ ಒಂದು ಇಂಟಿಗ್ರಲ್ ಮೊನೊಟೋನ್ ಆಗಿದ್ದು ಅದು ಯೂನಿಫಾರ್ಮ್ ಆಗಿ ಬೌಂಡೆಡ್ ಆಗಿರುತ್ತದೆ ಮತ್ತು ಇನ್ನೊಂದು ಇಲ್ಲಿ gx ಇದು ಈ ಪವರ್ x ಆಗಿದೆ x ಇನ್ಫಿನಿಟಿಗೆ ಸಮೀಪಿಸುವುದರಿಂದ ಇದು 0ಗೆ ಹೋಗುತ್ತಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈಗ ಡೈರಿಕ್ಲೆಟ್ ಫಲಿತಾಂಶಗಳು ಡೈರಿಕ್ಲೆಟ್ ಟೆಸ್ಟ್ ಅನ್ನು ಅನ್ವಯಿಸಬಹುದು ಇದು ಈ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ ಎಂದು ಹೇಳುತ್ತದೆ ಈ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ ಮತ್ತು ಇನ್ನೊಂದು ಪ್ರಾಪರ್ ಇಂಟಿಗ್ರಲ್ ಆಗಿದೆ ಆದ್ದರಿಂದ ನಾವು ಒರಿಜಿನಲ್ ಇಂಟಿಗ್ರಲ್ 0ಯಿಂದ ಇನ್ಫಿನಿಟಿ sin x ಓವರ್ x ಅನ್ನು ಹೊಂದಿದ್ದೇವೆ ಅದು ಕನ್ವರ್ಜ್ ಆಗುತ್ತದೆ ಸರಿ ನಾವು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ ಅದು ಪ್ರಾಬ್ಲಮ್ ನಂಬರ್ 2 ಆದ್ದರಿಂದ ಇಲ್ಲಿ ನಾವು ಅದೇ ರೀತಿಯ ಪ್ರಾಬ್ಲಮ್ ಆಗಿದೆ ನಾವು ಈ ಸಂದರ್ಭದಲ್ಲಿ ಒಂದು e x cos x ಓವರ್ x ಸ್ಕ್ವೇರ್ ಅನ್ನು ಹೊಂದಿದ್ದೇವೆ ಹಾಗೆ ಐಡಿಯಾ ಮತ್ತೊಮ್ಮೆ ನಾವು 2 ಭಾಗಗಳಾಗಿ ವಿಭಜಿಸಬಹುದು ಹಾಗಾಗಿ ನಾನು ಇಲ್ಲಿ a ಯಿಂದ ಇನ್ಫಿನಿಟಿಗೆ ತೆಗೆದುಕೊಳ್ಳುತ್ತೇನೆ ಮತ್ತು ನಂತರ ನಾವು 1 ಓವರ್ x ಸ್ಕ್ವೇರ್ cos x ಒಂದು ಇಂಟಿಗ್ರಲ್ ಆಗಿ ಹೊಂದಿದ್ದೇವೆ ಹಾಗಾಗಿ ನಾವು cos x ಓವರ್ x ಸ್ಕ್ವೇರ್ dx ಅನ್ನು ಹೊಂದಿದ್ದೇವೆ ಮತ್ತು ಇನ್ನೊಂದು a ಯಿಂದ ಇನ್ಫಿನಿಟಿಗೆ ಮತ್ತು ನಾವು ಈ ಪವರ್ x ಅನ್ನು ಹೊಂದಿದ್ದೇವೆ ತದನಂತರ cos x ಓವರ್ x ಅಲ್ಲಿ dx ಈ ಫಸ್ಟ್ ಇಂಟಿಗ್ರಲ್ ಇದು ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ ಇದು ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ ಮತ್ತು ಕಾರಣ ಸ್ಪಷ್ಟವಾಗಿದೆ ಏಕೆಂದರೆ ಕಂಪ್ಯಾರಿಸನ್ ಟೆಸ್ಟ್ ನಿಂದ ನಾವು ಸುಲಭವಾಗಿ ತೀರ್ಮಾನಿಸಬಹುದು ಏಕೆಂದರೆ cos x ಓವರ್ x ಸ್ಕ್ವೇರ್ ಲೆಸ್ ದೆನ್ ಈ 1 ಓವರ್ x ಸ್ಕ್ವೇರ್ ವಾಸ್ತವವಾಗಿ ಇದು ಅಬ್ಸಲ್ಯೂಟ್ಲಿ ಒಂದು ಪರಿಕಲ್ಪನೆಯಾಗಿದೆ ಇದನ್ನು ನಾವು ಮತ್ತೊಮ್ಮೆ ವಿವರಿಸುತ್ತೇವೆ ಹಾಗಾಗಿ ಇಲ್ಲಿ ಅಬ್ಸಲ್ಯೂಟ್ಲಿ ಇದರರ್ಥ ನಾವು ಇಂಟಿಗ್ರೆಂಟ್ನ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ತೆಗೆದುಕೊಂಡರೆ ಇದು ಕನ್ವರ್ಜ್ ಆಗುತ್ತದೆ ಹಾಗಾಗಿ ಈ cos x ಓವರ್ x ಸ್ಕ್ವೇರ್ ಲೆಸ್ ದೆನ್ ಈಕ್ವಲ್ ಟು 1 ಓವರ್ x ಸ್ಕ್ವೇರ್ಗೆ ಬೌಂಡೆಡ್ ಆಗಿದೆ ಈ cos x ವ್ಯಾಲ್ಯೂಗಳು 1ಗೆ ಬೌಂಡೆಡ್ ಆಗಿರುತ್ತವೆ ಆದ್ದರಿಂದ ನಾವು 1 ಓವರ್ x ಅನ್ನು ಹೊಂದಿದ್ದೇವೆ ಮತ್ತು ಈ ಇಂಟಿಗ್ರಲ್ a ಯಿಂದ ಇನ್ಫಿನಿಟಿಗೆ 1 ಓವರ್ x ಸ್ಕ್ವೇರ್ ಕನ್ವರ್ಜ್ ಆಗುತ್ತದೆ ಎಂದು ನಮಗೆ ತಿಳಿದಿದೆ ಮತ್ತು ಆ ಸಂದರ್ಭದಲ್ಲಿ ಈ ಇಂಟಿಗ್ರಲ್ ಕೂಡ ಕನ್ವರ್ಜ್ ಆಗುತ್ತದೆ ಏಕೆಂದರೆ ಇದು 1 ಓವರ್ x ಸ್ಕ್ವೇರ್ ಡಾಮಿನೇಟಿಂಗ್ ಫಂಕ್ಷನ್ ಆಗಿದೆ ಮತ್ತು ಯಾವುದರ ಇಂಟಿಗ್ರಲ್ ಕನ್ವರ್ಜ್ ಆಗುವುದೋ ಅದು ಸ್ವಾಭಾವಿಕವಾಗಿ ಆ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ ಇಲ್ಲಿ ಎರಡನೆಯದು ನಾವು ಮತ್ತೊಮ್ಮೆ ಅದೇ ಆರ್ಗ್ಯುಮೆಂಟ್ ಅನ್ನು ಬಳಸಬಹುದು ಏಕೆಂದರೆ ಮತ್ತೊಮ್ಮೆ ಈ ಪವರ್ x cos x ಓವರ್ ಈ x ಸ್ಕ್ವೇರ್ ಇಲ್ಲಿರುವ ಈ ವ್ಯಾಲ್ಯೂವು 1ರಿಂದ ಬೌಂಡೆಡ್ ಆಗಿದೆ ಏಕೆಂದರೆ ಈ ಪವರ್ x ಸಹ ಡಿಕ್ರೀಸಿಂಗ್ ಫಂಕ್ಷನ್ ಆದ್ದರಿಂದ ನಾವು x ಎಂಬುದು aಗೆ ಅಪ್ರೋಚ್ ಮಾಡಿದಾಗ ಇದು ಹೆಚ್ಚಿನ ವ್ಯಾಲ್ಯೂವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಇದು ಕೂಡ 1ರಿಂದ ಬೌಂಡೆಡ್ ಆಗಿದೆ ಹಾಗಾಗಿ ಈ ಎರಡನೇ ಇಂಟಿಗ್ರೆಂಟ್ 1 ಓವರ್ x ಸ್ಕ್ವೇರ್ ನಿಂದ ಬೌಂಡೆಡ್ ಆಗಿರುತ್ತದೆ ಮತ್ತು ಕಂಪ್ಯಾರಿಸನ್ ಟೆಸ್ಟ್ ಮೂಲಕ ನಾವು ಇದು ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ ಎಂದು ಮತ್ತೊಮ್ಮೆ ತೀರ್ಮಾನಿಸಬಹುದು ನಾವು ಇಲ್ಲಿ ಡಿರಿಕ್ಲೆಟ್ಸ್ ಟೆಸ್ಟ್ ಅನ್ನು ಸಹ ಬಳಸಬಹುದು ಏಕೆಂದರೆ ನಾವು ಈ ಪವರ್ x ತೆಗೆದುಕೊಳ್ಳಬಹುದು ಹಾಗಾಗಿ ನೀವು ಈ ಡಿರಿಕ್ಲೆಟ್ಸ್ ಟೆಸ್ಟ್ ಅನ್ನು ಬಳಸಲು ಬಯಸಿದರೆ ನಾವು ಈ ಫಂಕ್ಷನ್ ಈ ಪವರ್ x ಓವರ್ x ಸ್ಕ್ವೇರ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು x ಇನ್ಫಿನಿಟಿಗೆ ಸಮೀಪಿಸುತ್ತಿದ್ದಂತೆ ಈ ಫಂಕ್ಷನ್ 0ಗೆ ತಲುಪುತ್ತದೆ x ಇನ್ಫಿನಿಟಿಗೆ ಸಮೀಪಿಸುತ್ತಿದ್ದಂತೆ ಇದು ಮೊನೊಟೋನ್ ಫಂಕ್ಷನ್ ಈ ಪವರ್ x ಡಿಕ್ರೀಸ್ ಆಗುತ್ತಿದೆ ಮತ್ತು 1 ಓವರ್ x ಸ್ಕ್ವೇರ್ ಕೂಡ ಡಿಕ್ರೀಸ್ ಆಗುತ್ತಿದೆ ಎರಡೂ ಫಂಕ್ಷನ್ಗಳು ಆದ್ದರಿಂದ ಇಲ್ಲಿ ನಾವು x ನ ಯಾವುದೇ ವ್ಯಾಲ್ಯೂಗಳಿಗೆ ಡಿಕ್ರೀಸ್ ಆಗುವ ಫಂಕ್ಷನ್ ಅನ್ನು ಹೊಂದಿದ್ದೇವೆ ಮತ್ತು ಈ cos x ಈ ಇಂಟಿಗ್ರಲ್ ಈ ಇನ್ಫಿನಿಟಿ cos x ಇದು 2ರಿಂದ ಬೌಂಡೆಡ್ ಆಗಿದೆ ಎಂದು ನಾವು ಮತ್ತೆ ತೋರಿಸಬಹುದು ಆದ್ದರಿಂದ ಹಿಂದಿನ ಪ್ರಾಬ್ಲಮ್ಗಳಲ್ಲಿ ನಾವು ಮಾಡಿದಂತೆ ಡಿರಿಕ್ಲೆಟ್ ಟೆಸ್ಟ್ ಅನ್ನು ಬಳಸಬಹುದು ಆದ್ದರಿಂದ ಇದು ಪ್ರಾಬ್ಲಮ್ ನಂಬರ್ 1ಅನ್ನು ಹೋಲುತ್ತದೆ ಆದ್ದರಿಂದ ಇದು ಕನ್ವರ್ಜ್ ಆಗುತ್ತದೆ ಎಂದು ನಾವು ಇಲ್ಲಿ ತೋರಿಸಬಹುದು ಆದ್ದರಿಂದ ಇದು ಕನ್ವರ್ಜ್ ಆಗುತ್ತದೆ ಮತ್ತು ನಿರ್ದಿಷ್ಟ ಇಂಟಿಗ್ರಲ್ 1 e ಪವರ್ x cos x ಓವರ್ x ಸ್ಕ್ವೇರ್ dx ಕನ್ವರ್ಜ್ ಆಗುತ್ತದೆ
ಈಗ ಇಲ್ಲಿ ಕೇವಲ ಒಂದು ಸೂಚನೆ ಇದೆ, ಈ ರೀತಿಯ ಇಂಟಿಗ್ರಲ್ ∞ ಇಂದ b fx dx ನಾವು ಸಾಮಾನ್ಯವಾಗಿ ಈ b ಬದಲಿಗೆ ಇನ್ಫಿನಿಟಿ ಅನ್ನು ಹೊಂದಿರುವ ಇಂಟಿಗ್ರಲ್ ಅನ್ನು ಚರ್ಚಿಸುತ್ತಿದ್ದೇವೆ. ಆದ್ದರಿಂದ a ಯಿಂದ ಇನ್ಫಿನಿಟಿ ಪ್ರಕಾರದ ಇಂಟಿಗ್ರಲ್ ಅನ್ನು ನಾವು ಚರ್ಚಿಸುತ್ತಿದ್ದೇವೆ, ಆದರೆ ಇದನ್ನು ನಾವು ಸುಲಭವಾಗಿ ವ್ಯವಹರಿಸಬಹುದು ಏಕೆಂದರೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಉದಾಹರಣೆಗೆ ಇಲ್ಲಿ x t. ತದನಂತರ ಈ ಇಂಟಿಗ್ರಲ್ ಕೇವಲ b ಇಂದ ಇನ್ಫಿನಿಟಿ ಆಗಿರುತ್ತದೆ. ಆದ್ದರಿಂದ ಮತ್ತೆ ನಾವು ಇದೇ ರೀತಿಯ ಇಂಟಿಗ್ರಲ್ ಅನ್ನು ಹೊಂದಿದ್ದೇವೆ. ಅದನ್ನು ಇನ್ಫಿನಿಟಿ ಮೇಲೆ ಕಾಣಿಸಿಕೊಳ್ಳುವ ಕನ್ವರ್ಜೆನ್ಸ್ ಕುರಿತು ನಾವು ಚರ್ಚಿಸುತ್ತಿದ್ದೇವೆ. ಆದ್ದರಿಂದ ನಾವು ಈ ರೀತಿಯ ಇಂಟಿಗ್ರಲ್ ಅನ್ನು ಹೊಂದಿದ್ದರೆ ನಾವು ಸರಳ ಸಬ್ಸ್ಟಿಟ್ಯೂಷನ್ ನಿಂದ ಈ ರೀತಿಯ ಇಂಟಿಗ್ರಲ್ ಅನ್ನು ಕನ್ವರ್ಜ್ ಆಗಬಹುದು. ತದನಂತರ ನಾವು ಈ ಹಿಂದೆ ಚರ್ಚಿಸಿದ ರೀತಿಯಲ್ಲೇ ಕನ್ವರ್ಜೆನ್ಸ್ ಅನ್ನು ಚರ್ಚಿಸುತ್ತೇವೆ. ಇಲ್ಲಿ ಪಾಯಿಂಟ್ ಇದೆ, ನಾವು ಅಬ್ಸುಲ್ಯೂಟ್ ಕನ್ವರ್ಜೆನ್ಸ್ ಬಗ್ಗೆ ಮಾತನಾಡುತ್ತಿರುವ ಮತ್ತೊಂದು ಪ್ರಮುಖ ಅಂಶವೆಂದರೆ ಅಬ್ಸುಲ್ಯೂಟ್ ಕನ್ವರ್ಜೆನ್ಸ್ ಎಂದರೇನು. ಮೊದಲೇ ನಾನು ಹೇಳಿದಂತೆ ಅಬ್ಸುಲ್ಯೂಟ್ ಕನ್ವರ್ಜೆನ್ಸ್ ಎಂದರೆ ಈ ಇಂಟಿಗ್ರಲ್ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ. ಅಂದರೆ ಇದು ಕನ್ವರ್ಜ್ ಆಗಿದ್ದರೆ ಇಂಟಿಗ್ರಲ್ ಮೇಲೆ ಅಬ್ಸುಲ್ಯೂಟ್ ವ್ಯಾಲ್ಯೂನೊಂದಿಗೆ ಈ ಇಂಟಿಗ್ರಲ್ ಕನ್ವರ್ಜ್ ಆದರೆ ಈ ಇಂಟಿಗ್ರಲ್ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ ಎಂದು ನಾವು ಕರೆಯುತ್ತೇವೆ, ಏಕೆಂದರೆ ನಾವು ರೇಂಜ್ 0 ಇಂದ ಇನ್ಫಿನಿಟಿಗೆ ಈ ಇಂಟಿಗ್ರೆಂಟ್ನ ಪಾಸಿಟಿವ್ ವ್ಯಾಲ್ಯೂಗಳನ್ನು ತೆಗೆದುಕೊಂಡಿದ್ದೇವೆ. ಇದು ಕನ್ವರ್ಜ್ ಆದರೆ ಈ ಇಂಟಿಗ್ರಲ್ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ ಎಂದು ಕರೆಯುತ್ತೇವೆ ಮತ್ತು ಈ ಇಂಟಿಗ್ರಲ್ ಷರತ್ತುಬದ್ಧವಾಗಿ ಕನ್ವರ್ಜ್ ಆಗುತ್ತದೆ ಎನ್ನುವುದನ್ನು ಬಳಸುವ ಮತ್ತೊಂದು ಟರ್ಮ್ ಇಲ್ಲಿದೆ. ಇದರರ್ಥ ಈ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ ಆದರೆ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಇದರರ್ಥ ಇದು ಕನ್ವರ್ಜ್ ಆಗುತ್ತದೆ ಆದರೆ ಅಬ್ಸಲ್ಯೂಟ್ಲಿ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಈ ಇಂಟಿಗ್ರಲ್ ಷರತ್ತುಬದ್ಧವಾಗಿ ಕನ್ವರ್ಜ್ ಆಗುತ್ತದೆ ಎಂದು ಹೇಳುತ್ತೇವೆ. ಇಲ್ಲಿ ಈ ಉದಾಹರಣೆಗೆ ಬಂದರೆ ಇಲ್ಲಿ 1 ರಿಂದ ಇನ್ಫಿನಿಟಿ sin x ಓವರ್ x ಪವರ್ p dx ಮತ್ತು ಈ ಇಂಟಿಗ್ರಲ್ p ಗ್ರೇಟರ್ ದೆನ್ 1ಕ್ಕೆ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ ಎಂದು ನಾವೀಗ ತೋರಿಸಬಹುದು. p ಗ್ರೇಟರ್ ದೆನ್ 1ಕ್ಕಿಂತ ಹೆಚ್ಚಿರುವ ಯಾವುದೇ ವ್ಯಾಲ್ಯೂ ಈ ಇಂಟಿಗ್ರಲ್ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ. ಈ ಐಡಿಯಾ ಸ್ಪಷ್ಟವಾಗಿದೆ, ಇದನ್ನು ಹಿಂದಿನ ಉದಾಹರಣೆಯಲ್ಲಿ ಸ್ವಲ್ಪ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಇಲ್ಲಿ ನಾವು ಇಂಟಿಗ್ರೆಂಟ್ನ ಈ ಅಬ್ಸುಲ್ಯೂಟ್ ವ್ಯಾಲ್ಯೂವನ್ನು ತೆಗೆದುಕೊಂಡರೆ ನಾವು ಈ ಇಂಟಿಗ್ರಲ್ ಅನ್ನು ಹೊಂದಿದ್ದೇವೆ. ಇದರರ್ಥ sin x ಮತ್ತು x ಪವರ್ p. ಆದ್ದರಿಂದ ಇಲ್ಲಿ x ಪಾಸಿಟಿವ್ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು p ಗ್ರೇಟರ್ ದೆನ್ 1 ಆಗಿರುತ್ತದೆ. ಹಾಗಾಗಿ ಇಲ್ಲಿ ನಾವು sin x ಅಬ್ಸುಲ್ಯೂಟ್ ವ್ಯಾಲ್ಯೂ x ಪವರ್ p ಅನ್ನು ಹೊಂದಿದ್ದೇವೆ ಏಕೆಂದರೆ ಇದು ಪಾಸಿಟಿವ್ ಆಗಿದೆ. ಆದ್ದರಿಂದ ನಾವು ಇಲ್ಲಿ ಅಬ್ಸುಲ್ಯೂಟ್ ವ್ಯಾಲ್ಯೂವನ್ನು ಬಳಸಬೇಕಾಗಿಲ್ಲ. ಮತ್ತು ಇದು 1 ಓವರ್ x ಪವರ್ p ನಿಂದ ಬೌಂಡೆಡ್ ಆಗಿದೆ ಏಕೆಂದರೆ sin x 1ಕ್ಕಿಂತ ಹೆಚ್ಚಿರುವ ವ್ಯಾಲ್ಯೂವನ್ನು ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ನಾವು ಇದನ್ನು 1 ಓವರ್ x ಪವರ್ p ನಿಂದ ಬೌಂಡ್ ಮಾಡಬಹುದು. ಮತ್ತು ಕಂಪ್ಯಾರಿಸನ್ ಟೆಸ್ಟ್ ನ ಮೂಲಕ ಈ ಇಂಟಿಗ್ರಲ್ 1 ರಿಂದ ಇನ್ಫಿನಿಟಿ 1 ಓವರ್ x ಪವರ್ p ಈ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಈ ಇಂಟಿಗ್ರಲ್ ಸಹ ಕನ್ವರ್ಜ್ ಆಗುತ್ತದೆ ಎಂದು ನಾವು ಇಲ್ಲಿ ತೋರಿಸಿದ್ದೇವೆ ಏಕೆಂದರೆ ಇಲ್ಲಿ ಕಂಪ್ಯಾರಿಸನ್ ಟೆಸ್ಟ್ ನ ಮೂಲಕ ನಾವು ಇದನ್ನು ಪಡೆದಿದ್ದೇವೆ. ಇಲ್ಲಿ ಇಂಟಿಗ್ರೆಂಟ್ ಅನ್ನು ತೆಗೆದುಕೊಂಡಿದ್ದೇವೆ sin x ಓವರ್ x ಪವರ್ p. ಇದು ಲೆಸ್ ದೆನ್ ಈಕ್ವಲ್ ಟು 1 ಓವರ್ x ಪವರ್ p ಆಗಿದೆ ಮತ್ತು ನಮಗೆ ಇದು ಕನ್ವರ್ಜ್ ಆಗುತ್ತದೆ ಎಂಬ ಫಲಿತಾಂಶ ತಿಳಿದಿದೆ. ಇದು ಇಂಟಿಗ್ರಲ್ 1 ಓವರ್ x ಪವರ್ p 1 ರಿಂದ ಇನ್ಫಿನಿಟಿಗೆ ಕನ್ವರ್ಜ್ ಆಗುತ್ತದೆ. ಆದ್ದರಿಂದ ಕಂಪ್ಯಾರಿಸನ್ ಟೆಸ್ಟ್ ನ ಮೂಲಕ ಈ ಕನ್ವರ್ಜ್ ಆಗುವುದರ ಅರ್ಥವನ್ನು ನಾವು ತೋರಿಸಿದ್ದೇವೆ. ಬೇರೆ ರೀತಿಯಲ್ಲಿ ಈ ಇಂಟಿಗ್ರಲ್ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತದೆ. ಹೌದು, ಆದ್ದರಿಂದ ನಾವು ಬದಲಿಗೆ ತೆಗೆದುಕೊಳ್ಳಬಹುದಾದರೆ ಏಕೆಂದರೆ ಪ್ರಸ್ತುತ ಇದು ರೇಂಜ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿದೆ. ಆದ್ದರಿಂದ ನಾವು ನಿಜವಾಗಿಯೂ ಎಲ್ಲಾ ಪಾಸಿಟಿವ್ ವ್ಯಾಲ್ಯೂಗಳನ್ನು ತೆಗೆದುಕೊಂಡರೆ ಆ ಸಂದರ್ಭದಲ್ಲಿಯೂ ಸಹ ಈ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ. ಆದರೆ ನಾವು ಇಲ್ಲಿ ತೋರಿಸಿರುವುದು ಮುಖ್ಯ ಆಗಿದೆ. p ಗ್ರೇಟರ್ ದೆನ್ 1ಕ್ಕೆ ಈ ಇಂಟಿಗ್ರಲ್ p 1ಕ್ಕಿಂತ ಹೆಚ್ಚಿದ್ದಾಗ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುತ್ತವೆ. ನಾವು ನಂತರ ಅದನ್ನು ನೋಡೋಣ. p ಈಕ್ವಲ್ ಟು 1 ಆದಾಗ ಈ ಇಂಟಿಗ್ರಲ್ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುವುದಿಲ್ಲ. ಬದಲಾಗಿ ಇದು ಕನ್ವರ್ಜ್ ಆಗುತ್ತದೆ. ಆದರೆ ಅಬ್ಸಲ್ಯೂಟ್ಲಿ ಅಲ್ಲ. ಈಗ ಮುಂದಿನ ಪ್ರಾಬ್ಲಮ್ಗೆ ಹೋಗುತ್ತಿದ್ದೇವೆ. ಇಲ್ಲಿಯೂ ಸಹ ಇಂತಹ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ. ಒಂದು ವೇಳೆ ಇದು ಕನ್ವರ್ಜ್ ಆದರೆ ಇದರರ್ಥ ಅಬ್ಸುಲ್ಯೂಟ್ ವ್ಯಾಲ್ಯೂನೊಂದಿಗೆ, ಏಕೆಂದರೆ ಇದು ಇಂಟಿಗ್ರಲ್ನ ಈ ವ್ಯಾಲ್ಯೂಗಿಂತ b ದೊಡ್ಡ ವ್ಯಾಲ್ಯೂಗೆ ಸಮನಾಗಿರುತ್ತದೆ. ಆದ್ದರಿಂದ ಇದು ಕನ್ವರ್ಜ್ ಆದರೆ ಸ್ವಾಭಾವಿಕವಾಗಿ ಇದು ಕನ್ವರ್ಜ್ ಆಗುತ್ತದೆ ಏಕೆಂದರೆ ಇಲ್ಲಿ ನಾವು ಪಾಸಿಟಿವ್ ನೆಗೆಟಿವ್ ಅನ್ನು ಹೊಂದಿದ್ದೇವೆ ಮತ್ತು ಅನೇಕ ಈ ಕ್ಯಾನ್ಸಲೇಷನ್ ಅನ್ನು ಹೊಂದಿದ್ದೇವೆ. ಮತ್ತು ಇಂಟಿಗ್ರೆಂಟ್ನ ಅಬ್ಸುಲ್ಯೂಟ್ ವ್ಯಾಲ್ಯೂವನ್ನು ತೆಗೆದುಕೊಳ್ಳುವಾಗ ಈ ವ್ಯಾಲ್ಯೂವು ಇಲ್ಲಿರುವ ವ್ಯಾಲ್ಯೂಗಿಂತ ಕಡಿಮೆಯಾಗಿರುತ್ತದೆ. ಇದು ಕನ್ವರ್ಜ್ ಆಗಿದ್ದರೆ ಇದು ಕನ್ವರ್ಜ್ ಆಗುತ್ತದೆ ಆದರೆ ಕನ್ವರ್ಸ್ ನಿಜವಾಗಿರುವುದಿಲ್ಲ ಇದರರ್ಥ. ಆದ್ದರಿಂದ ಇದು ಕನ್ವರ್ಜ್ ಆಗಿದ್ದರೆ ಇದು ಕನ್ವರ್ಜ್ ಆಗುತ್ತದೆ.
ಆದರೆ ಇದು ಕನ್ವರ್ಜ್ ಆಗದಿದ್ದರೆ ಇದು ಕನ್ವರ್ಜ್ ಆಗದಿರಬಹುದು. ಹೌದು, ಆದ್ದರಿಂದ ಇಂಟಿಗ್ರಲ್ ಕನ್ವರ್ಜ್ ಆಗಿದ್ದರೆ ಇಂಟಿಗ್ರಲ್ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗದೇ ಇರಬಹುದು. ಮತ್ತು ನಾವು ಈಗ ಇಲ್ಲಿ ಚರ್ಚಿಸಲಿರುವ ಪ್ರಮಾಣಿತ ಉದಾಹರಣೆಯೆಂದರೆ 0 ಯಿಂದ ಇನ್ಫಿನಿಟಿಗೆ ಈ sin x ಓವರ್ x dx ಈ ಇಂಟಿಗ್ರಲ್ ಕಂಡೀಷನಲಿ ಕನ್ವರ್ಜ್ ಆಗುತ್ತದೆ. ಇದರರ್ಥ ಈ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತವೆ, ಆದರೆ ನಾವು ಇಂಟಿಗ್ರೆಂಟ್ ಮೇಲೆ ಇಲ್ಲಿ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ತೆಗೆದುಕೊಂಡಾಗ ಈ ಇಂಟಿಗ್ರಲ್ ಕನ್ವರ್ಜ್ ಆಗುವುದಿಲ್ಲ. ಮೊದಲು ನಾವು ಈ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ ಎಂದು ತೋರಿಸುತ್ತೇವೆ. ಇದು ಟ್ರಿವಿಯಲ್ ಟಾಸ್ಕ್ ಆಗಿದೆ. ಹಾಗಾಗಿ ಈಗ 0 ಯಿಂದ ಇನ್ಫಿನಿಟಿ sin x ಓವರ್ dx ಎಂದು ನಾವು ಬರೆದಿದ್ದೇವೆ. ಈ ಎರಡು ಇಂಟಿಗ್ರಲ್ಗಳ ಮೊತ್ತದಂತೆ 0 ಯಿಂದ 1ಕ್ಕೆ sin x ಓವರ್ x dx ಮತ್ತು 1 ರಿಂದ ಇನ್ಫಿನಿಟಿಗೆ sin x ಓವರ್ x dx. ಮತ್ತು ಫಸ್ಟ್ ಇಂಟಿಗ್ರಲ್ ಪ್ರಾಪರ್ ಇಂಟಿಗ್ರಲ್ ಆಗಿದೆ ಎಂಬುದನ್ನು ಗಮನಿಸಿ. ಆದ್ದರಿಂದ ಸ್ವಾಭಾವಿಕವಾಗಿ ಇದು ಕನ್ವರ್ಜ್ ಆಗುತ್ತದೆ. ಮತ್ತು ಎರಡನೆಯದು ನಾವು ಈ ಇನ್ಫಿನಿಟಿಯನ್ನು ಹೊಂದಿದ್ದೇವೆ. ಇದನ್ನು ನಾವು ಚರ್ಚಿಸಬೇಕಾಗಿದೆ. ಇದು ಪ್ರಾಪರ್ ಇಂಟಿಗ್ರಲ್ ಆಗಿದೆ. ಮತ್ತು ಇಲ್ಲಿ ನಾವು ಈ ಉದಾಹರಣೆ 1ರಲ್ಲಿ ನೋಡಿದ್ದೇವೆ x ಪವರ್ p ಮತ್ತು p ಗ್ರೇಟರ್ ದೆನ್ 1 ಸಹ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ. ಆದ್ದರಿಂದ ಈ ಇಂಟಿಗ್ರಲ್ ಸ್ವಾಭಾವಿಕವಾಗಿ ಕನ್ವರ್ಜ್ ಆಗುತ್ತದೆ. sin x ಓವರ್ x ಇದನ್ನು ನಾವು ಈಗಾಗಲೇ ಉದಾಹರಣೆಗೆ 1ರಲ್ಲಿ ನೋಡಿದ್ದೇವೆ. ಇದರರ್ಥ ಈ ಇಂಟಿಗ್ರಲ್ ಕನ್ವರ್ಜ್ ಆಗುತ್ತದೆ. ಆದ್ದರಿಂದ ಇಂಟಿಗ್ರಲ್ 0 ಯಿಂದ ಇನ್ಫಿನಿಟಿ sin x ಓವರ್ x dx ಕನ್ವರ್ಜ್ ಆಗುತ್ತದೆ. ಮತ್ತು ಮುಂದೆ ನಾವು ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ಇಂಟಿಗ್ರೆಂಟ್ ಮೇಲೆ ತೆಗೆದುಕೊಂಡಾಗ ಇದನ್ನು ತೋರಿಸುತ್ತೇವೆ. ಆ ಇಂಟಿಗ್ರಲ್ ಕನ್ವರ್ಜ್ ಆಗುವುದಿಲ್ಲ. ಆದ್ದರಿಂದ ನಾವು ಈ ಉದಾಹರಣೆಯನ್ನು ಹೊಂದಿದ್ದೇವೆ. ಅದು ಹೀಗೆ ಹೇಳುತ್ತದೆ. ಕನ್ವರ್ಸ್ ನಿಜವಲ್ಲ, ಏಕೆಂದರೆ ಇಲ್ಲಿ ನಾವು ಇಂಟಿಗ್ರಲ್ನ ಕನ್ವರ್ಜೆನ್ಸ್ ಅನ್ನು ಹೊಂದಿದ್ದೇವೆ, ಆದರೆ ಇಂಟಿಗ್ರಲ್ ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುವುದಿಲ್ಲ. ಇನ್ನೊಂದು ರೀತಿಯಲ್ಲಿ ಇದು ಸ್ಪಷ್ಟವಾಗಿದೆ, ಏಕೆಂದರೆ ನಾವು ಎಲ್ಲಾ ಪಾಸಿಟಿವ್ ವ್ಯಾಲ್ಯೂಗಳನ್ನು ತೆಗೆದುಕೊಂಡರೆ ಇನ್ನೂ ನಾವು ಈ ಇಂಟಿಗ್ರಲ್ ಅನ್ನು ಪಡೆಯಬಹುದು. ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಅದನ್ನು ತೆಗೆದುಕೊಂಡಾಗ ಫಂಕ್ಷನ್ ಪಾಸಿಟಿವ್ ಮತ್ತು ನೆಗೆಟಿವ್ ವ್ಯಾಲ್ಯೂಗಳನ್ನು ತೆಗೆದುಕೊಂಡಾಗ ಅದು ಖಂಡಿತವಾಗಿಯೂ ಕನ್ವರ್ಜ್ ಆಗುತ್ತದೆ. ಈ ಇಂಟಿಗ್ರಲ್ ಕನ್ವರ್ಜ್ ಆಗುವುದಿಲ್ಲ ಮತ್ತು ಇದು ಈಗ ಸ್ವಲ್ಪ ಒಳಗೊಂಡಿರುತ್ತದೆ ಎಂದು ನಾವು ಈಗ ತೋರಿಸುತ್ತೇವೆ. ನಾವು ಈ ಅಬ್ಸೊಲ್ಯೂಟ್ ವ್ಯಾಲ್ಯೂ sin x ಓವರ್ x dx ಅನ್ನು ತೆಗೆದುಕೊಳ್ಳುತ್ತೇವೆ. ಮತ್ತು ನಾವು ಇದನ್ನು n ನ ಮೊತ್ತ ಗೋಸ್ ಸಮ್ ಆಫ್ ಓವರ್ ಈ n ಗೋಸ್ ಫ್ರಮ್ 0 ಯಿಂದ ಇನ್ಫಿನಿಟಿಗೆ n ಪೈ ಮತ್ತು n+1 ಪೈ ಮತ್ತು sin x ಅಬ್ಸೊಲ್ಯೂಟ್ ವ್ಯಾಲ್ಯೂ ಓವರ್ x dx. ಇಲ್ಲಿ ಈ ಇಂಟಿಗ್ರಲ್ ನಿಖರವಾಗಿ ಈ ಇಂಟಿಗ್ರಲ್ ಆಗಿದೆ. ಆದ್ದರಿಂದ ನಾವು n is equal to 0 ಅಂತೆ ಇಲ್ಲಿ ಇದನ್ನು ಬ್ರೇಕ್ ಮಾಡಿದ್ದೇವೆ. ಆದ್ದರಿಂದ ನಾವು 0 ಯಿಂದ ಪೈ ಗೆ ಹೋಗುತ್ತಿದ್ದೇವೆ. ತದನಂತರ ಈ ಇಂಟಿಗ್ರೆಂಟ್ ಮತ್ತು ವ್ಯಾಲ್ಯೂ ನಾವು n is equal to 1ಕ್ಕೆ ಹೋಗುತ್ತಿದ್ದೇವೆ. ಆದ್ದರಿಂದ ಪೈ ನಿಂದ 2 ಪೈಗೆ ಮತ್ತು ಈ ಇಂಟಿಗ್ರೆಂಟ್ ಮತ್ತು ಹೀಗೆ ಮುಂದುವರೆಯುತ್ತದೆ. ಆದ್ದರಿಂದ ನಾವು 0 ಯಿಂದ ಪೈಗೆ ಪೈ ನಿಂದ 2 ಪೈ 2 ಪೈ 3 ಪೈಗೆ ತೆಗೆದುಕೊಂಡಿದ್ದೇವೆ. ಮತ್ತು ಹೀಗೆ ನಾವು ಈ ಇಂಟಿಗ್ರಲ್ 0 ಯಿಂದ ಇನ್ಫಿನಿಟಿಗೆ ರೇಂಜ್ನಲ್ಲಿ ಇದನ್ನು ಈ ಹಲವಾರು ಸಣ್ಣ ಭಾಗಗಳಾಗಿ ವಿಂಗಡಿಸಲಾಗಿದೆ. ಆದ್ದರಿಂದ 0 ಯಿಂದ ಪೈ ಪೈ ಯಿಂದ 2 ಪೈ 2 ಪೈ ನಿಂದ 3 ಪೈ ಹೀಗೆ ಮುಂದುವರೆಯುತ್ತದೆ. ಇದರಲ್ಲಿ ನಾವು ಈ ಸಮೇಶನ್ ರೂಪದಲ್ಲಿ ಬರೆದಿದ್ದೇವೆ. ಇದು ಇಂಟಿಗ್ರಲ್. ಮತ್ತು ನಾವೀಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ. x is equal to n ಪೈ ಪ್ಲಸ್ y ಆಗಿರುತ್ತದೆ. ಆದ್ದರಿಂದ ನಾವು ಈ ಇಂಟಿಗ್ರಲ್ನಲ್ಲಿ x is equal to n ಪೈ ಪ್ಲಸ್ y ಅನ್ನು ಸಬ್ಸ್ಟಿಟ್ಯೂಷನ್ ಮಾಡುತ್ತೇವೆ. ಇದನ್ನು ಸಬ್ಸ್ಟಿಟ್ಯೂಟಿಂಗ್ ಮಾಡುವ ಮೂಲಕ ಆದ್ದರಿಂದ dx ಈ dy ಆಗಿರುತ್ತದೆ ಮತ್ತು ನಂತರ n ಪೈ ಅನ್ನು ಅದಕ್ಕೆ ಅನುಗುಣವಾಗಿ ಬದಲಿಸಲಾಗುತ್ತದೆ ಮತ್ತು n+1 ಪೈ ಕೂಡ. ನಾವು ಇದನ್ನು ಈ ಇಂಟಿಗ್ರಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಎಂಬುದು n ಪೈ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿರುವಾಗ y 0 ವ್ಯಾಲ್ಯೂವನ್ನು ತೆಗೆದುಕೊಳ್ಳುತ್ತದೆ, ಏಕೆಂದರೆ ಈ ರಿಲೇಶನ್ x is equal to n ಪೈ ಪ್ಲಸ್ 1 ಆಗಿರುತ್ತದೆ. ಆದ್ದರಿಂದ x ಬಂದು n ಪೈ ಪ್ಲಸ್ y ನಂತೆ ಕಡಿಮೆ ವ್ಯಾಲ್ಯೂವನ್ನು ತೆಗೆದುಕೊಳ್ಳುತ್ತಿದೆ. ಆದ್ದರಿಂದ ಈ y ತೆಗೆದುಕೊಳ್ಳುತ್ತದೆ ವ್ಯಾಲ್ಯೂಗಳು 0ಯಾಗಿರುವುದರಿಂದ ಇದು ಈಗ 0 ಯಿಂದ ಹೋಗುತ್ತದೆ. ಮತ್ತು x ಈ ವ್ಯಾಲ್ಯೂವನ್ನು ತೆಗೆದುಕೊಳ್ಳುವಾಗ n ಪೈ ಪ್ಲಸ್ ಈ ಪೈ. ಆ ಸಂದರ್ಭದಲ್ಲಿ ನಾವು ಈ n ಪೈ ಪ್ಲಸ್ y ಅನ್ನು ಹೊಂದಿದ್ದೇವೆ. ಆದ್ದರಿಂದ y ವ್ಯಾಲ್ಯೂ ಪೈ ಆಗಿರುತ್ತದೆ. ನಮ್ಮ ಇಂಟಿಗ್ರಲ್ ಈಗ 0 ಯಿಂದ ಪೈ ಆಗಿದೆ. ಮತ್ತು ಈ ಅಬ್ಸೊಲ್ಯೂಟ್ ವ್ಯಾಲ್ಯೂ sin ಮತ್ತು ಈ x n ಪೈ ಪ್ಲಸ್ y. ಆದ್ದರಿಂದ ನಾವು n ಪೈ ಪ್ಲಸ್ y ಅನ್ನು ಹೊಂದಿದ್ದೇವೆ. ಮತ್ತು ಇಲ್ಲಿ ನಾವು x ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ, ಅದು n ಪೈ ಪ್ಲಸ್ y ಆಗಿದೆ. ಆದ್ದರಿಂದ ನಾವು ಈ ಇಕ್ವಾಲಿಟಿಯ ಈ ಇನೀಕ್ವಾಲಿಟಿಯ ಮತ್ತೊಂದು ಬಳಕೆಯನ್ನು ಮಾಡುತ್ತೇವೆ, ಅದು sin n ಪೈ ಪ್ಲಸ್ y sin n ಪೈ ಪ್ಲಸ್ y is equal to -1 ಪವರ್ n ಮತ್ತು sin y. ಏಕೆಂದರೆ ಉದಾಹರಣೆಗೆ n 1 ಆಗಿದೆ, ಆದ್ದರಿಂದ ನಾವು sin ಪೈ ಪ್ಲಸ್ y ಅನ್ನು ಮೈನಸ್ sin y ಆಗಿ ಹೊಂದಿದ್ದೇವೆ. ಮತ್ತು ಅದೇ ರೀತಿ ಬೇರೆ n ಗೆ ನಾವು ಈ ಇಕ್ವಾಲಿಟಿಯನ್ನು ಟ್ರಿಗ್ನೋಮೆಟ್ರಿಕ್ನ ಇಕ್ವಾಲಿಟಿಯನ್ನು ಹೊಂದಿದ್ದೇವೆ. ನಾವೀಗ ಇದನ್ನು ಈ ನ್ಯೂಮರೇಟರ್ ಅಲ್ಲಿ ಬಳಸುತ್ತೇವೆ, ಏಕೆಂದರೆ ನಾವು sin n ಪೈ ಪ್ಲಸ್ y ಅನ್ನು ಹೊಂದಿದ್ದೇವೆ. ಆದ್ದರಿಂದ ಇದನ್ನು ಬಳಸುವಾಗ ನಾವು ಈಗ ನ್ಯೂಮರೇಟರ್ ನಲ್ಲಿ
-1 ಪವರ್ n ಮತ್ತು ನಂತರ ನಾವು ಈ sin y ಅನ್ನು ಓವರ್ n pi y ಅನ್ನು ಹೊಂದಿದ್ದೇವೆ ಅದು ಇಲ್ಲಿರುವ ಅದೇ ಇಂಟಿಗ್ರಲ್ ಆಗಿದೆ. ಈ sin n pi ಪ್ಲಸ್ y ಅನ್ನು -1 ಪವರ್ n sin y ನಿಂದ ಬದಲಾಯಿಸಲಾಗಿದೆ. ಈಗ ಈ ಸಮೇಶನ್ ಅದರಂತೆ ನಾವು 0 ಯಿಂದ ಪೈ ಮತ್ತು ಇದು -1 ಪವರ್ n ಅನ್ನು ಹೊಂದಿದ್ದೇವೆ ಏಕೆಂದರೆ ನಾವು ಅಬ್ಸೊಲ್ಯೂಟ್ ವ್ಯಾಲ್ಯೂ ಬಗ್ಗೆ ಮಾತನಾಡುತ್ತಿದ್ದೇವೆ. ಹಾಗೆಯೇ ಇರುತ್ತದೆ ಮತ್ತು ಈ sin y ಮತ್ತೆ ಹಾಗಾಗಿ ಇಲ್ಲಿ ನಾವು ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ಈಗ ಬಳಸುತ್ತಿಲ್ಲ ಎಂಬುದನ್ನು ಗಮನಿಸಬೇಕು. ಏಕೆಂದರೆ ಈ sin y 0 ಯಿಂದ ಪೈಗೆ ಪಾಸಿಟಿವ್ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅಲ್ಲಿ 0 ವ್ಯಾಲ್ಯೂವನ್ನು ತೆಗೆದುಕೊಳ್ಳುತ್ತದೆ. ನಂತರ π/2 1 ನಲ್ಲಿ ಕ್ರಮೇಣ ಹೋಗುತ್ತದೆ. ಆದ್ದರಿಂದ ಇದು ಎಂದಿಗೂ ನೆಗೆಟಿವ್ ವ್ಯಾಲ್ಯೂಗಳನ್ನು 0 ಯಿಂದ ಪೈ ವರೆಗೆ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ನಾವು ಈ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ಇಲ್ಲಿ ತೆಗೆದುಹಾಕಿದ್ದೇವೆ. ಆದ್ದರಿಂದ ಡಿವೈಡೆಡ್ ಬೈ n pi ಪ್ಲಸ್ y ಮತ್ತು dy. ಈ ಸಂದರ್ಭದಲ್ಲಿ ಈಗ ಈ ಡಿನಾಮಿನೇಟರ್ ನಾವು ಇಲ್ಲಿ ನೋಡಿದರೆ y. ಈ ಸಂದರ್ಭದಲ್ಲಿ ಈ ಇಂಟಿಗ್ರಲ್ ಗಾಗಿ 0 ವ್ಯಾಲ್ಯೂನಿಂದ ಪೈ ವ್ಯಾಲ್ಯೂವರೆಗೆ ತೆಗೆದುಕೊಳ್ಳುತ್ತಿದೆ ನಾವು ಇದನ್ನು ಇಂಟಿಗ್ರಲ್ ಲಾರ್ಜರ್ ಆಗಿ ಮಾಡಲು ಬಯಸಿದಲ್ಲಿ. ನಂತರ ಇಲ್ಲಿ ಬೇರೆ ಕೆಲವು ಇಂಟಿಗ್ರಲ್ ಆದ್ದರಿಂದ ನಾವು ಈ y ಅನ್ನು ಲಾರ್ಜರ್ ವ್ಯಾಲ್ಯೂ ಅಥವಾ ಈ ಡಿನಾಮಿನೇಟರ್ ನಿಂದ ಬದಲಾಯಿಸಬಹುದು. ನಾವು ಇಲ್ಲಿ ಪೈ ನಲ್ಲಿ ಲಾರ್ಜರ್ ವ್ಯಾಲ್ಯೂವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಮ್ಮಲ್ಲಿ n pi ಪ್ಲಸ್ ಪೈ ಇದೆ ಆದ್ದರಿಂದ ಈ y ಅನ್ನು ಈ ಪೈ ನಿಂದ ಬದಲಾಯಿಸುತ್ತೇವೆ ಇದರಿಂದ ಇದು ಈ ಇಂಟಿಗ್ರಲ್ ಗೆ ಸ್ಮಾಲರ್ ಇಂಟಿಗ್ರಲ್ ಆಗುತ್ತದೆ ಮತ್ತು ಆದ್ದರಿಂದ ಈ ಇಂಟಿಗ್ರಲ್ ಲಾರ್ಜರ್ ಆಗಿರುವುದರಿಂದ ಈ ಇನೀಕ್ವಾಲಿಟಿಯನ್ನು ಪಡೆಯುತ್ತೇವೆ ಏಕೆಂದರೆ ಇಂಟಿಗ್ರೆಂಟ್ ಲೋಯರ್ ವ್ಯಾಲ್ಯೂವನ್ನು ತೆಗೆದುಕೊಳ್ಳುತ್ತಿದೆ. ಏಕೆಂದರೆ ಈ ಡಿನಾಮಿನೇಟರ್ ಅನ್ನು ಲೋವೆಸ್ಟ್ ವ್ಯಾಲ್ಯೂನಿಂದ ಬದಲಿಸಲಾಗಿದೆ ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಪೈ ಅಲ್ಲಿದೆ ಆದ್ದರಿಂದ n pi ಪ್ಲಸ್ ಪೈ ಆಗುತ್ತದೆ ಇದು ಸ್ಮಾಲೆಸ್ಟ್ ಇಂಟಿಗ್ರಲ್ ಆಗಿದೆ. ಮತ್ತು ಈಗ ಇಲ್ಲಿ ಇದು ಏನೂ ಅಲ್ಲ ಆದರೆ ಇಲ್ಲಿ y ಇಲ್ಲದ್ದರಿಂದ ನಾವು ಇದನ್ನು ಹೊರಗೆ ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು n ಅನ್ನು ಹೊಂದಿದ್ದೇವೆ. ಈ ಪೈ ಅನ್ನು ನಾವು ಹೊರತೆಗೆಯಬಹುದು ಆದ್ದರಿಂದ ನಾವು ಅಲ್ಲಿ ಪೈ ಹೊಂದಿದ್ದೇವೆ ಮತ್ತು ಇಂಟಿಗ್ರಲ್ ಅನ್ನು ಸಹ ನಾವು ಕಂಡುಹಿಡಿಯಬಹುದು. ನಾವು ಈ ಸಮೇಶನ್ ಹೊಂದಿದ್ದೇವೆ n goes to 0 ಯಿಂದ ಇನ್ಫಿನಿಟಿ ಮತ್ತು 1 ಓವರ್ n ಹಾಗೆಯೇ ಇರುತ್ತದೆ ಆದ್ದರಿಂದ ನಾವು ಈ ಪೈ ಅನ್ನು ಇಲ್ಲಿ ಹೊಂದಿದ್ದೇವೆ 1 ಓವರ್ ಪೈ ಮತ್ತು ಈ n+1 ಆದ್ದರಿಂದ 1 ಓವರ್ ಪೈ ಮತ್ತು n+1 ಅಥವಾ ಮತ್ತೆ ನಾವು ಹೀಗೆ ಬರೆಯೋಣ ಆದ್ದರಿಂದ ನಾವು ಈ ಸಮೇಶನ್ ಅನ್ನು ಹೊಂದಿದ್ದೇವೆ n goes to 0 ಯಿಂದ ಇನ್ಫಿನಿಟಿ ಮತ್ತು ಇದು 1 ಓವರ್ ಪೈ ಮತ್ತು n+1 ಮತ್ತು ಇಂಟಿಗ್ರಲ್ 0 ಯಿಂದ ಪೈ ಮತ್ತು ನಾವು ಹೊಂದಿದ್ದೇವೆ ಈ sin y dy ಇದು ಮೈನಸ್ ಕಾಸ್ y ಆಗಿರುತ್ತದೆ ಮತ್ತು ನಂತರ 0 ಯಿಂದ ಪೈಗೆ ಆದ್ದರಿಂದ ನಾವು ಒಂದನ್ನು ಪೈಗೆ ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ ನಾವು ಮತ್ತೆ -1 ಅನ್ನು ಹೊಂದುತ್ತೇವೆ ಹಾಗಾಗಿ ಮೈನಸ್ ಪ್ಲಸ್ ಆಗುತ್ತದೆ. ತದನಂತರ ಮೈನಸ್ ಮತ್ತೆ ಪ್ಲಸ್ ಅಂದರೆ 1 ಆಗುತ್ತದೆ ಆದ್ದರಿಂದ ನಾವು ಇಲ್ಲಿ ವ್ಯಾಲ್ಯೂ 2 ಅನ್ನು ಹೊಂದಿದ್ದೇವೆ. ಇದನ್ನು 2 ರಿಂದ ಬದಲಾಗಿದೆ ಆದ್ದರಿಂದ ನಾವು 2 ಓವರ್ ಪೈ ವ್ಯಾಲ್ಯೂವನ್ನು ಹೊಂದಿದ್ದೇವೆ ಮತ್ತು ಈ ಸಮೇಶನ್ 1 ಓವರ್ n+1 ಈ ಇಂಟಿಗ್ರಲ್ 1ಕ್ಕೆ ಸಮನಾಗಿರುತ್ತದೆ ಮತ್ತು ಇದು ಇಲ್ಲಿ ಪ್ರಸಿದ್ಧ ಸೀರೀಸ್ ಒಂದು ಡೈವರ್ಜೆಂಟ್ ಸೀರೀಸ್ ಆಗಿದೆ ಇದರರ್ಥ ಈ ಮೊತ್ತವು ಇಲ್ಲಿ ಇನ್ಫಿನಿಟಿ ಆಗಿರುವುದರಿಂದ ನಾವು ಅಬ್ಸೊಲ್ಯೂಟ್ ವ್ಯಾಲ್ಯೂನಿಂದ ಪ್ರಾರಂಭಿಸಿದ ಈ ಇಂಟಿಗ್ರಲ್ ಅನ್ನು ನಾವು ಇಲ್ಲಿ ನೋಡಿದ್ದೇವೆ. ಇದು ಇದಕ್ಕಿಂತ ದೊಡ್ಡದಾಗಿದೆ ಈ ಸೀರೀಸ್ ನ ಮೊತ್ತ ಇನ್ಫಿನಿಟಿ ಆಗಿದೆ. ಅಂದರೆ ಈ ಇಂಟಿಗ್ರಲ್ ಡೈವರ್ಜೆಂಟ್ ಇಂಟಿಗ್ರಲ್ ಆಗಿದೆ ಏಕೆಂದರೆ ಈ ಇಂಟಿಗ್ರಲ್ ನ ವ್ಯಾಲ್ಯೂವು ಈ ಮೊತ್ತದ ವ್ಯಾಲ್ಯೂಗಿಂತ ದೊಡ್ಡದಾಗಿದೆ ಅದು ಈಗಾಗಲೇ ಇನ್ಫಿನಿಟಿಗೆ ಬರುತ್ತಿದೆ. ಆ ಸಂದರ್ಭದಲ್ಲಿ ಈ ಇಂಪ್ರಾಪರ್ ಇಂಟಿಗ್ರಲ್ ಅನ್ನು ಹೊಂದಿದ್ದೇವೆ. ಕೊಟ್ಟಿರುವ ಇಂಟಿಗ್ರಲ್ ಡೈವರ್ಜ್ ಆಗುತ್ತದೆ. ಕನ್ಕ್ಲೂಷನ್ ಏನೆಂದರೆ ನಾವು ಡಿರಿಕ್ಲೆಟ್ ಟೆಸ್ಟ್ ಅನ್ನು ಹೊಂದಿದ್ದೇವೆ ಅದು ನಾವು b>1 ಕ್ಕೆ ಈ ಇಂಟಿಗ್ರಲ್ ನ ಯೂನಿಫಾರ್ಮ್ ಬೌಂಡೆಡ್ನೆಸ್ ಅನ್ನು ತೋರಿಸಬಹುದು ಎಂದು ಹೇಳುತ್ತದೆ. ಮತ್ತು x ಇನ್ಫಿನಿಟಿಗೆ ಸಮೀಪಿಸುತ್ತಿದ್ದಂತೆ g ಮೊನೊಟೋನ್ 0ಗೆ ಡಿಕ್ರೀಸ್ ಆಗುತ್ತದೆ ನಾವು a ಯಿಂದ ಇನ್ಫಿನಿಟಿಗೆ ಇಂಟಿಗ್ರೆಂಟ್ ನಲ್ಲಿ ಈ ಪ್ರಾಡಕ್ಟ್ ಅನ್ನು ಹೊಂದಿದ್ದೇವೆ ಈ dx ಕನ್ವರ್ಜ್ ಆಗುತ್ತದೆ. ಮತ್ತು ಅಲ್ಲಿ ನಾವು ಅಬ್ಸೊಲ್ಯೂಟ್ ಕನ್ವರ್ಜೆನ್ಸ್ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಈ ಉತ್ತಮ ಉದಾಹರಣೆಯನ್ನು ನಾವು ನೋಡಿದ್ದೇವೆ ಅದು ಅಬ್ಸಲ್ಯೂಟ್ಲಿ ಕನ್ವರ್ಜ್ ಆಗುವುದಿಲ್ಲ ಆದರೆ ಅದು ಕನ್ವರ್ಜ್ ಆಗುತ್ತದೆ. ಇಂಟಿಗ್ರೆಂಟ್ ಗಾಗಿ ನಾವು ಈ ಅಬ್ಸೊಲ್ಯೂಟ್ ವ್ಯಾಲ್ಯೂವನ್ನು ತೆಗೆದುಕೊಳ್ಳದಿದ್ದರೆ. ಇವುಗಳು ಈ ಲೆಕ್ಚರ್ ಗಳನ್ನು ತಯಾರಿಸಲು ಬಳಸಿದ ಉಲ್ಲೇಖಗಳಾಗಿವೆ ಮತ್ತು ನಿಮಗೆ ತುಂಬಾ ಧನ್ಯವಾದಗಳು.